ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಹೋಗಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಫ್ರೆಂಡ್ಸ್, ನನ್ನ ಹತ್ರ ಗೋಲ್ಡ್ ಬೀಡ್ಸ್ ಇತ್ತು. ನನಗೆ ಈಗ ಟ್ರೆಂಡಲ್ಲಿರುವಂಥ ಸರ ತುಂಬ ಇಷ್ಟ ಆಗಿತ್ತು. ಈಗ ಈ ಸರ ತುಂಬ ಟ್ರೆಂಡ್ ಆಗಿದೆ, ಎಲ್ಲರೂ ಕೂಡ ತೊಗೊಂಡು ಹಾಕ್ಕೊತಿದ್ದಾರೆ. ಬಟ್ ನಾನು ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನೇಲ್ ಪಾಲಿಷ್ನ ತೊಗೊಂಡ್ಬಿಟ್ಟು ಗೋಲ್ಡ್ ಬೀಡ್ಸಿಗೆಲ್ಲ ನೋಡಿ ಕಲರ್ ಮಾಡ್ತಾಯಿದ್ದೀನಿ. ನಾನು ಬ್ರೌನ್ ಕಲರ್ ನೇಲ್ ಪಾಲಿಶ್ ತೊಗೊಂಡು ನೋಡಿ ಈ ಥರ ಕಲರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಲರ್. ಮತ್ತು ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕೂಡ ನಾವು ಮಾಡ್ಬೋದು. ನಮ್ಮ ಸ್ಯಾರಿ ಮ್ಯಾಚ್ ಆಗಿರ್ಬೋದು, ಡ್ರೆಸ್ ಮ್ಯಾಚ್ ಆಗಿರ್ಬೋದು, ನಮಗೆ ಯಾವ ಕಲರ್ ಬೇಕೋ ಆ ಥರ ಕಲರ್ನ ಮಾಡಿಕೊಂಡು ಈ ಬೀಡ್ಸ್ನ ಯೂಸ್ ಮಾಡಿಕೊಂಡು ಒಂದು ಸರನ ನಾನು ಮಾಡ್ತಾಯಿದ್ದೀನಿ. ಈಗಂತೂ ಇದು ತುಂಬ ಟ್ರೆಂಡಲ್ಲಿದೆ ಈ ಸರ, ಅದರಿಂದ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ ಯಾವ ಥರ ಮಾಡಿದೆ ನಾನು ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಮಾಡಿದ್ದೀನಿ, ಎಷ್ಟೊಂದು ಮಾಡ್ತಾಯಿದ್ದೀನಿ. ನನಗೆ ಒಂದು ಸರಕ್ಕೆ ಎಷ್ಟು ಬೇಕು ಶಾರ್ಟ್ ನಕ್ಲೇಸ್ ಥರ ಮಾಡ್ತಾ ಇರೋದು, ಅದರಿಂದ ಎಷ್ಟು ಬೇಕು ಅಷ್ಟನ್ನು ನಾನು ಮಾಡ್ತಾಯಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ ಕಲರ್ ಬೀಡ್ಸ್ ಥರನೇ ಕಾಣಿಸ್ತಿದೆ. ಗೋಲ್ಡ್ ಕಲರ್ ಇರೋದನ್ನು ನಾನು ನೋಡಿ ಈ ಕಲರ್ ಮಾಡಿದ್ದೀನಿ. ಬ್ಲ್ಯಾಕ್ ಮಾಡಬೇಕಾಗಿತ್ತು. ಈ ಥರ ಬ್ಲ್ಯಾಕ್ ಸರ ತುಂಬ ಟ್ರೆಂಡಲ್ಲಿದೆ ಅಲ್ವಾ? ಮತ್ತು ಕಲರ್ ಗ್ರೀನ್ ಆಗಿರ್ಬೋದು, ರೆಡ್ ಆಗಿರ್ಬೋದು ಎಲ್ಲ ಮಾಡ್ಬೋದಾಗಿತ್ತು. ನಾನು ಇದನ್ನು ಮಾಡಿದ್ದೀನಿ. ನೆಕ್ಸ್ಟ್ ಮತ್ತೆ ನನ್ನ ಮಗಳಿಗೋಸ್ಕರ ಗ್ರೀನ್ ಮತ್ತು ರೆಡ್ ಮಾಡ್ತೀನಿ. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಈ ಥರ ಫಸ್ಟು ನೇಲ್ ಪಾಲಿಷ್ನ ಹಚ್ಬಿಟ್ಟು ನೀಟಾಗಿ ಒಣಗಿಸ್ಕೋಬೇಕು. ನೋಡಿ ಡ್ರೈ ಆಗಿದೆ, ನಂತರ ಈ ಥರ ಕಾಣಿಸುತ್ತೆ. ಮತ್ತು ಒಂದು ಗೋಲ್ಡ್ ಬೀಡ್ಸು, ಒಂದು ಮತ್ತು ಇದು ಕಲರ್ ಬೀಡ್ಸ್ನ ಹಾಕಿಬಿಟ್ಟು ಇದನ್ನು ನಾನು ಒಂದು ಸಿಲ್ಕ್ ಥ್ರೆಡ್ಡಲ್ಲಿ, ಅಂದರೆ ಸಿಲ್ಕ್ ಥ್ರೆಡ್ ತುಂಬ ಚೆನ್ನಾಗಿ ಗಟ್ಟಿ ಇರಬೇಕು, ಕುಚ್ಚು ಕಟ್ತೀವಲ್ವ ಆ ಸಿಲ್ಕ್ ಥ್ರೆಡ್ ಅಲ್ಲ, ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ ಸಿಲ್ಕ್ ಥ್ರೆಡ್ ಇರಬೇಕು. ಅದರಲ್ಲಿ ಈಗ ನಾನು ಇದನ್ನು ಪೋಣಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಇಲ್ಲಿ ಪೋಣಿಸಿದ್ದೀನಿ, ಹೇಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ನಾನು ಪೋಣಿಸೋದು ಹೇಗಂತ ಹೇಳಿಬಿಟ್ಟು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಬನ್ನಿ, ನಾನೇನಾದರೂ ಒಂದು ಒಳ್ಳೆಯದನ್ನು ನೋಡಿದರೆ ಅದನ್ನು ಟ್ರೈ ಮಾಡಲೇಬೇಕು ಅಂತ ಹೇಳಿ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಹೇಗಾಗುತ್ತೆ ಹಾಗೆ ಟ್ರೈ ಮಾಡ್ತೀನಿ. ನನಗೆ ಈ ಥರ ಚೆನ್ನಾಗಿರೋದನ್ನು ನೋಡಿಬಿಟ್ಟು ಸುಮ್ಮನೆ ಇರೋಕ್ಕಾಗಲ್ಲ, ಅದನ್ನು ಟ್ರೈ ಮಾಡ್ತೀನಿ. ಅದು ಪಕ್ಕ ಬರೋವರೆಗೂ ಬಿಡಲ್ಲ. ನೋಡಿ ನಾನು ಟ್ರೈ ಮಾಡಿ ಸರನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ನೀವು ನೋಡೋಣ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣುತ್ತೆ ಕೊರಳಲ್ಲಿ, ಸ್ಯಾರಿ ಅಂದರೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಡ್ರೆಸ್ ಮೇಲೂ ಚೆನ್ನಾಗಿ ಕಾಣುತ್ತೆ, ಬಟ್ ಸ್ಯಾರಿ ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸ್ಯಾರಿ ಮ್ಯಾಚಿಂಗ್ ಹಾಕ್ಕೋಬೋದು ಎಲ್ಲಾದರೂ ಹೊರಗಡೆ ಹೋದಾಗ, ತುಂಬ ಚೆನ್ನಾಗಿರುತ್ತೆ ಗೋಲ್ಡ್ ನಕ್ಲೇಸ್ಗಿಂತ. ಈಗೆಲ್ಲ ಫುಲ್ ಟ್ರೆಂಡ್ ಆಗಿದೆ, ಎಲ್ಲರೂ ಕೂಡ ಹಾಕ್ಕೊತಾರೆ ಇದನ್ನು. ಅದರಿಂದ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಈಗ ಸೈಡಲ್ಲಿ ತೊಗೋಬೇಕಂದ್ರೆ 250 ಇರುತ್ತೆ. ಇದು ಇಯರಿಂಗ್ಸ್ ಕೂಡ ಇರುತ್ತೆ. ಚಿಕ್ಕ ಚಿಕ್ಕ ಬೀಡ್ಸ್ ಯೂಸ್ ಮಾಡಿಕೊಂಡು ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಅಲ್ಲಿ ಶಾಪಲ್ಲಿ ಸಿಕ್ಕೋ ಹಾಗಿದ್ರೆ ಅದು ದಪ್ಪ ದಪ್ಪ ಬೀಡ್ಸ್ ಇದ್ವು, ಸ್ವಲ್ಪ ದೊಡ್ಡ ದೊಡ್ಡ ಬೀಡ್ಸ್ ಇತ್ತು. ಇಲ್ಲಿ ನನ್ನ ಹತ್ರ ಚಿಕ್ಕ ಚಿಕ್ಕ ಬೀಡ್ಸ್ ಇತ್ತು, ತುಂಬ ಇರುತ್ಕೊಂಡು ನಾನು ಟ್ರೈ ಮಾಡಿದ್ದೀನಿ. ನೋಡಿ ಯಾವ ಥರ ಇದೆ. ಅದಕ್ಕೆ ಇನ್ನೊಂದು ಸರದ್ದು ಡಾಲರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಈ ಡಾಲರ್ ದೊಡ್ಡ ಡಾಲರ್ ಇದೆ ನನ್ನ ಹತ್ರ, ಬಟ್ ಇದು ಚಿಕ್ಕದಾಗಿರಲಿ, ಮ್ಯಾಚ್ ಆಗುತ್ತೆ ಇದಕ್ಕೆ ಅಂತ ಹೇಳಿ ಹಾಕಿದ್ದೀನಿ. ಹೇಗಿದೆ ನೋಡಿ, ನಿಮಗೂ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಾಮೆಂಟ್ ಮಾಡಿ, ಹೇಗಿದೆ ನಾನು ಸರನ ಹೇಗೆ ರೆಡಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಈಸಿಯಾಗಿ ಮನೆಯಲ್ಲೇ ಒಂದು ಸರನ ನಾವು ಕ್ರಿಯೇಟ್ ಮಾಡಿಕೊಂಡು ನಮ್ಮ ಸ್ಯಾರಿ ಮ್ಯಾಚಿಂಗು ಮತ್ತು ಡ್ರೆಸ್ ಮ್ಯಾಚಿಂಗು ನಾವೇ ರೆಡಿ ಮಾಡಿ ಹಾಕ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಏನಾದರೂ ನಿಮಗೆ ಇದು ಚೆನ್ನಾಗಿದೆ ಅಂತ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿರಿ. ಮತ್ತೆ ನಿಮ್ಮ ಕಾಮೆಂಟಿಂದ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಹೋದರೆ ನಾನು ಕೂಡ ಅದೇ ಪ್ರೋತ್ಸಾಹದಲ್ಲಿ ಒಳ್ಳೆ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ಅದರಿಂದ ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಳ್ಳೆ ವಿಡಿಯೋಸ್ಗಳು ಸಿಗುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿನ ಸರ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮರಿಬೇಡಿ. ಮತ್ತು ನೋಡ್ತಾ ಇದ್ದು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.